ಹೆಲೋ ಹಾಯ್ ಫ್ರೆಂಡ್ಸ್. ನಮ್ಮ ಮನೇಲಿ ಯುಗಾದಿ ಹಬ್ಬ, ರಾಮನವಮಿ, ಆ್ಯನಿವರ್ಸರಿ ಎಲ್ಲ ಒಂದೇ ಸತಿ ಬಂದಿರೋ ಈ ವಾರ ಎಲ್ಲನೂ ಸಹ ಯಾವ ರೀತಿ ಆಚರಿಸಿದೀವಿ ಅಂತ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದೇನಪ್ಪ ಕಾರ್ಡ್ ನೋಡಿಸ್ತಾ ಇದ್ದೀರಾ ಅಂದ್ಕೊಳ್ತಿದ್ದೀರಾ. ಈ ವರ್ಷ ಯುಗಾದಿ ಹಬ್ಬಕ್ಕೆ ನಾವು ಸಹ ಚೀಟಿ ಹಾಕಿದ್ವಿ. ಯಾವ ಥರಪ್ಪ ಚೀಟಿ ಅಂದರೆ ದಿನಸಿ, ಮಟನ್ನು, ಚಿಕನ್ಗೆ ಎಲ್ಲ ಹಾಕುವಂಥ ಚೀಟಿ, ಮಟನ್ ಚೀಟಿ ಅಂತಲೇ ಹೇಳ್ಬೋದು. ದಿನಸಿ ಸಹ ಕೊಡ್ತಾರೆ. ತಿಂಗಳಿಗೆ 400 ರೂಪಾಯಿ ಅಂತ ಕಟ್ಕೊಂಡು ಹೋಗಬೇಕು. ಈ ದಿನಸಿ ಎಲ್ಲ ಫುಲ್ಲು ನಮಗೆ ಹಬ್ಬ ವಾರ ಇದೆ ಅನ್ನೋವಾಗ ಯುಗಾದಿ ಹಬ್ಬ ಅಷ್ಟೊತ್ತಿಗೆ ಕೊಟ್ಬಿಡ್ತಾರೆ. 12 ತಿಂಗಳು ಚೀಟಿ ಕಟ್ಕೊಳ್ತಾ ಹೋಗಬೇಕು. ಈ ಸತಿ ಅಂತೂ ವರ್ತ್ ಅನ್ನಿಸ್ತು, ಯಾಕಂದರೆ ನಾವೆಲ್ಲ ಹಬ್ಬದ ದಿನ ದಿನಸಿ ಹೋಗಿ ತೊಗೊಂಬರ್ಬೇಕು ಅಂಗಡಿಗಳೆಲ್ಲ, ಅಂದರೆ ಜಾಸ್ತಿ ರಶ್ ಇರ್ತವೆ ಅಂಥ ಟೈಮಲ್ಲೆಲ್ಲ. ಈ ಥರ ಆದರೆ ಎಲ್ಲ ಅವರೇ ಮನೆ ಮುಂದಕ್ಕೆಲ್ಲ ಕಟ್ಟಿ ಸಪ್ರೇಟ್ ಇಷ್ಟು ಪ್ಯಾಕೆಟ್ ಅಂತ ಎಲ್ಲ ಕಟ್ಟಿ ಇಟ್ಬಿಟ್ಟಿರ್ತಾರೆ. ಏನೇನು ಐಟಮ್ಸ್ ಬರ್ತಾವಂತ ನಾನು ಅಲ್ಲಿ ಸಪ್ರೇಟಾಗಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ, ನಾನು ಯಾವ ಥರ ದಿನಸಿ ಎಲ್ಲ ಇರುತ್ತೆ ಅಂತಂದು. ತುಂಬ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿದ್ದಾರೆ ದಿನಸಿ ಎಲ್ಲ. ನಾವು ಸಹ ಅಷ್ಟೊಂದು ಹುಡ್ಕೊಂಡು ಹೋದರೂ ಅಷ್ಟೊಂದು ಕೊಡಲ್ಲ ಏನೋ, ಅಷ್ಟು ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಬೆಳ್ಳುಳ್ಳಿ, ಈರುಳ್ಳಿಯಿಂದ ಯುಗಾದಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ, ಮಟನ್ಗೆ ಏನೇನು ಬೇಕೋ ಅಷ್ಟು ಐಟಮ್ಸ್ನ ಕೊಟ್ಟಿದ್ದಾರೆ. 2 kg ಎಣ್ಣೆ, ಬೆಲ್ಲ, ಮೈದಾ, ಬೇಳೆ, ಕಡಲೆ ಹಿಟ್ಟು ಮತ್ತು ಕಡಲೆ ಬೀಜ ಎಲ್ಲ ಒಂದು ಕೊಟ್ಟಿದ್ದಾರೆ. ಇನ್ನು ಹಬ್ಬ ಅಂತಂದರೆ ಹೂ ತೊಗೊಬರೋಕ್ಕೆ ಹೋಗ್ಬೇಕಲ್ಲ. ನಾನು ಸಹ ಬೆಳಗ್ಗೆನೇ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೂ ತೊಗೊಂಬಂದೆ. 2 ದಿನ ಸೋಮವಾರನೇ ಹೂವು ತೊಗೊಂಬಂದಿದ್ದೆ ನಾನು, ಗುರುವಾರ ಹೂವು ಹಬ್ಬ ಅಂತಂದರೆ. ಯಾಕಂದರೆ ಅವತ್ತಿನ ದಿನ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಇಲ್ಲಿ ಬಿಡಿ ಹೂವನ್ನೇ ತೊಗೊಂಬಂದ್ಬಿಟ್ಟು ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೊಂಡ್ಬಿಡ್ತೀನಿ. ಬಿಡಿ ಹೂವು ಸಿಕ್ಕಿದ್ರೆ ಮತ್ತು ಫೋಟೋಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತಂದರೆ ಈ ಥರ ಎಲ್ಲ ಎಷ್ಟು ಬೇಕಷ್ಟು ಕಟ್ಕೊಂಡು, ಚೆಂಡು ಹೂಗಳೆಲ್ಲ ಬಾಗಿಲಿಗೆಲ್ಲ ಏರ್ಸ್ಕೋಬೇಕಲ್ವ, ಅದಕ್ಕೆ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆ ಹತ್ರ ಬಾಳೆ ಗಿಡ ಇತ್ತಲ್ವ, ಈ ಸತಿ ಹಬ್ಬಕ್ಕಾಗುತ್ತೆ ಒತ್ತಿಗೆ ಹಾಕ್ಬಿಡೋಣ ಅಂತಂದರೆ ಹಣ್ಣಾಗೋದಕ್ಕೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಬಾಳೆ ಗಿಡನ ಸಹ, ಅಂದರೆ ಬಾಳೆಹಣ್ಣನ್ನು ಸಹ ಕೊಯ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಈಗ ಫಸ್ಟ್ ಈ ಹೂವನ್ನೆಲ್ಲ ಕೊಯ್ದುಬಿಟ್ಟು ಇಲ್ಲಿ ಬಾಳೆಗೊನೆಯನ್ನು ಸಹ ತೊಗೊಂಬಂದು ಒತ್ತಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಹಳೆ ಕೊಬ್ಬರಿ ಎಲ್ಲ ಇತ್ತು, ಬಟ್ಟೆ ತೊಗೊಬರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚರ್ಚ್ ಸರ್ಕಲ್ ಹತ್ರ ಇರೋಂಥ ಹಳೆ ಎಲ್ಲ ಐಟಮ್ಸ್ ತೊಗೊಂಡ್ರೆ ಅಲ್ಲಿಗೆ ಬಂದಿದ್ದೀನಿ. ಕೊಬ್ಬರಿ ಎಲ್ಲ ಸ್ವಲ್ಪ ಇತ್ತಲ್ವ, 1 kg 80 ರೂಪಾಯಿ ತೊಗೊಂಡ್ರು. ಯಾವುದೇ ಥರ ಇರಲಿ ನೋಡೋದಿಲ್ಲ ಅಷ್ಟೇ, ಅದನ್ನ ತೂಕ ಹಾಕ್ತಾರೆ, ರೇಟ್ ತೊಗೊಳ್ತಾರೆ ಅಷ್ಟೇ. ಸ್ವಲ್ಪ ಹೊಂಗೆ ಬೀಜ ಕೊಬ್ಬರಿ ಇರೋದ್ರಿಂದ ಅದನ್ನು ಸಹ ಹಾಗೆ ಆ ಕಡೆ ಹೋಗಿದ್ನಲ್ವ ಕೊಟ್ಬಿಟ್ಟು ಬಂದೆ. ನಮ್ಮ ಮಕ್ಕಳಿಗೆಲ್ಲ ಹಬ್ಬಕ್ಕಾಗಲೇ ಬಟ್ಟೆ ಆಲ್ರೆಡಿ ತೊಗೊಂಡಿದ್ವಲ್ಲ, ಇನ್ನರ್ ವೇರ್ಸ್ ಒಂದು ತೊಗೊಂಡೋಗೋಣ ಗಂಡು ಮಕ್ಕಳಿಗೆ ಅಂತಂದ್ಬಿಟ್ಟು ವಾಸವಂಬಗೆ ಬಂದಿದ್ದೀನಿ. ಯಾವಾಗಲೂ ವಾಸವಂಬದಲ್ಲೇ ತೊಗೊಳ್ಳೋದು, ಚೆನ್ನಾಗಿರುತ್ತೆ ಇನ್ನರ್ ವೇರ್ಸ್ ಎಲ್ಲ ಅಲ್ಲಿ. ಅಂದರೆ ಬ್ರ್ಯಾಂಡ್ ಅಂದ್ರೂ ಒಂದೇ ಸತಿ ಬಲ್ಕಾಗೆಲ್ಲ ಎತ್ಕೊಂಡ್ಬಿಡ್ಬೋದು ಅಂತ ನಾನು ಅಲ್ಲೇ ಬಂದೆ. ಇನ್ನು ಸಾಯಂಕಾಲ ಬಂದರೆ ಇನ್ನೂ ಸ್ವಲ್ಪ ಚೆಂಡು ಎಲ್ಲ ಇತ್ತಲ್ವ, ಹೂವು ಕಡಿಮೆ ಇದ್ದಾಗ ಲಾಸ್ಟಿಗೆ ಇನ್ನೂ 1-2 ಬಾಗಿಲು ಕಡಿಮೆ ಬರುತ್ತಲ್ಲ ಹೂವು ಅಂದ್ಬಿಟ್ಟು ಈ ಥರ ಮಾವಿನ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ನಾನು ಇಲ್ಲಿ ಹೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಮಾವಿನ ಎಲೆ ಹೆಂಗಿದ್ರು ಸ್ವಲ್ಪ ಕೆಟ್ಟೋಗಿ, ಅಂದರೆ ಚೆನ್ನಾಗಿರೋಲ್ವಲ್ಲ ಅಂಥ ಎಲೆನ ಈ ಥರ ಹಾಕಿ ಕಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಹೂನಾರ ಅನ್ನೋದು. ಇನ್ನು ಬಾಗಿಲಿಗೆಲ್ಲ ಮನೆ ಮುಂದೆ ಈ ಥರ ಕಟ್ಕೊಂಡು ರಂಗೋಲಿ ಸಹ ಎಲ್ಲ ಹಾಕೊಂಡು ಕಲರ್ ತುಂಬ್ಕೊಂಡಿದ್ದೀನಿ. ಇನ್ನು ಹೇಳಿದ್ನೆಲ್ಲ ನೋಡಿ, ಆ ಥರ ಹೂವು ಎಲ್ಲ ಕಲರ್ ಚೆನ್ನಾಗಿರುತ್ತೆ ಗ್ರೀನ್ ಕಾಂಬಿನೇಷನಲ್ಲಿ. ಅದನ್ನು ನಮ್ಮನೆ ಮುಂದೆ ಇರೋ ಒಂಥರ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಅವರು ಸಹ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಇಟ್ಟು ಅಲ್ಲೇ ಅಲಂಕಾರ ಮಾಡಿಬಿಟ್ಟು ದೇವ್ರ ಮನೆ ಬಾಗಿಲ ಹತ್ರ ಹಾಕ್ತಾಯಿದ್ದೀನಿ. ಚೆಂಡು ಹೂವು ಸಹ ಎಲ್ಲ ನೋಡ್ತಾ ಇರ್ಬೋದು. ಇನ್ನು ದೇವರಿಗೆ ಎಡೆ ಅಂತಂದರೆ ಒಬ್ಬಟ್ಟು, ಹೆಸರುಬೇಳೆ, ಅವೆಲ್ಲ ಅನ್ನ ಸಾಂಬಾರು ಏನು ಮಾಡಿರ್ತೀವೋ ಅದನ್ನು ಮಾತ್ರ ಇಡ್ತೀವಿ ಎಡೆ, ನಾವು ಇನ್ನೇನೂ ಇಲ್ಲ. ಹೂವು ಹೇಳಿದ್ನೆಲ್ಲ ನೋಡಿ ಈ ರೀತಿ ಎಲ್ಲ ನಾನೇ ಪೋಣಿಸ್ಬಿಟ್ಟು ಹಾಕಿದ್ದೀನಿ ದೇವ್ರಿಗೆಲ್ಲ. ಇನ್ನು ಮಕ್ಕಳೆಲ್ಲ ರೆಡಿ ಆಗಿದ್ರಲ್ಲ, ಎಲ್ಲ ಊಟ ಮಾಡ್ಕೊಂಡು ನಾವು ಸಹ ಎಲ್ಲ ಫೋಟೋ ಓಡಿಸ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲರೂ ಅತ್ತೆ ಜೊತೆಗೆ ನಾನು ಫೋಟೋ ಓಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಸ್ವಲ್ಪ ಹೂರಣ ಎಲ್ಲ ಇತ್ತಲ್ಲ, ಒಬ್ಬಟ್ಟು ತೀಡ್ಬಿಡೋಣ, ನಮ್ಮನೆ ಫ್ರೆಂಡ್ ಬರ್ತಾ ಇದ್ದಾರೆ ಊಟಕ್ಕೆ ಅಂತ ಹೇಳಿದ್ರು, ಅದಕ್ಕೆ ತೀಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ, ಯಾಕಂದರೆ ಗಡಿಬಿಡಿಯಾಗಿ ಮಾಡಿದ್ರು ಒಬ್ಬಟ್ಟು ಪರ್ಫೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ನಮಗೆ. ನಾನು ಹೂರಣ ಕಣಕ ಎಲ್ಲ ಚೆನ್ನಾಗಿದೆ ಅಂದರೆ ಒಬ್ಬಟ್ಟು ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ಹೋಳಿಗೆ ಶೀಟ್ ಥರ ತೊಗೊಂಬಿಟ್ಟು ಈ ಥರ ತೀಡಿದ್ರೆ ನಾವು ಎಷ್ಟು ತೆಳುವಾಗಿ ಸಹ ಮಾಡ್ಕೋಬೋದು, ಅಷ್ಟೇ ತೆಳುವಾಗಿದ್ದರೂ ಒಬ್ಬಟ್ಟು ಸಹ ಚೆನ್ನಾಗಿರುತ್ತೆ. ಇನ್ನು ಒಬ್ಬಟ್ಟೆಲ್ಲ ಸುಟ್ಕೊಂಡು ಎಲ್ಲ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತಿನ ಅಡುಗೆ ಏನೇನು ಮಾಡಿದ್ದೆ ಅಂತ ಅನ್ನೋದನ್ನು ಸಹ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ರೀತಿ ಅಡುಗೆ ಮಾಡಿದ್ರಿ ಅನ್ನೋದನ್ನು ನಮ್ಮ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಬಳೆ ಎಲ್ಲ ಹಾಕಿಬಿಟ್ಟು ಉಪ್ಪು, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ರಾಗಿ ಹಪ್ಪಳ ಮತ್ತು ಹೆಸ್ರು ಕಾಳು, ಅಂದರೆ ಹೆಸ್ರು ಕಾಳು ಅಂದರೆ ನಾವು ಕೋಸಂಬರಿ ಅಂತೀವಿ, ಇಲ್ಲಿ ಹೆಸ್ರು ಕಾಳು ಅಂತಂದು ಹೇಳ್ತೀನಿ. ಸ್ವಲ್ಪ ಪುಳಿಯೋಗರೆ ಮತ್ತು ಒಬ್ಬಟ್ಟು, ಅನ್ನ ಸಾಂಬಾರು, ಇಷ್ಟು ಅಡುಗೆಯನ್ನು ನಾವು ಮನೇಲಿ ಮಾಡಿದ್ದಂಥದ್ದು. ಲಾಸ್ಟಿಗೆ ಒಂದು ಫೈನಲಾಗಿ ಒಂದು ಬಾಳೆಹಣ್ಣು ಇಟ್ಬಿಟ್ರೆ ಊಟ ಕಂಪ್ಲೀಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಸಹ, ಸಾಂಬಾರು ಎಲ್ಲ. ನಾವೆಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ಡೇನೇ ಹೊಸ್ತಡ್ಕೋ ಅಲ್ವಾ, ನಮ್ಮನೆಯವ್ರು ಬೆಳಗ್ಗೆನೇ ಹೋಗಿ ಮಟನ್ ತೊಗೊಂಬರ್ತೀನಿ ಅಂತ ಹೋದ್ರು. ಎಷ್ಟು ಜನ ಕ್ಯೂ ಇದ್ದಾರೆ. ನಾವು ಈ ಸತಿ ಬಚಾವಾದ್ವಿ, ಯಾಕಂದರೆ ಮಟನ್ ಚೀಟಿ ಹಾಕಿರೋದ್ರಿಂದ ಬೇಗನೆ ತೊಗೊಂಬರೋ ಚಾನ್ಸಸ್ ಇತ್ತು. ಅದೇ ಮಟನ್ ತೊಗೊಬರ್ಬೇಕಂದ್ರೆ ನಾವು ಬೆಳಗ್ಗೆನೇ 5 ಗಂಟೆಗೆ ಎದ್ದು ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಬರ್ಬೇಕಂದ್ರೆ ಲೇಟ್ ಆಗಿಬಿಡ್ತಿತ್ತು. ಮಟನ್ ಚೀಟಿ ಇರೋದ್ರಿಂದ ಈ ಸತಿ ಬೇಗನೆ ಕೊಟ್ಟರು. ಮಟನ್ ಸಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ
ರಶ್ ದಿನ ನಮ್ಗೆ ಯಾವ ಥರ ಮಟನ್ ಬೇಕು ಅಂತ ಹೋಗಿ ಕೇಳಿ ತಗೊಬರೋದಕ್ಕಾಗಲ್ಲ. ಈ ಥರ ಗುಡ್ಡೆ ಮಾಂಸ ಅಂದರೆ ಎಲ್ಲ ಥರ ಮಿಕ್ಸ್ ತಲೆಕಾಲಿಂದ ಹಿಡ್ದಿರುತ್ತೆ. ಚೆನ್ನಾಗಿತ್ತು ಮಟನ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಇನ್ನು ಬಂದಿದ್ರಲ್ಲ ಅಕ್ಕ ಅವರೆಲ್ಲ ಊಟ ಮಾಡಿಕೊಂಡು ನಾವಿಲ್ಲಿ ಹುಣಸೆ ಚಿಗುರು ಕೀಳೋಣ ಅಂತ ಬಂದಿದ್ದೀವಿ. ಈ ವರ್ಷದ ಮೊದಲೇ ಹುಣಸೆ ಚಿಗುರು ಹಾಗೆ ಹಾಕಿ ಬರ್ತಾ ಇನ್ನೂ ಚಿಗುರ್ತಾ ಇತ್ತು, ಹಾಗೆ ಕಿತ್ಕೊಂಡು ಹೋಗಿಬಿಡೋಣ ಅಂತ ಅಕ್ಕ ನಾವು ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಚಿಗುರು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಇವರೆಲ್ಲ ಮರ ಅಂದರೆ ಎಳೆದು ಕೊಡ್ತಾಯಿದ್ರೆ ಗಿಡದ ಥರ, ನಾವೆಲ್ಲ ಈ ಹುಣಸೆ ಚಿಗುರು ಕಿತ್ಕೊಳ್ತಾ ಇದ್ದೀವಿ. ಹುಣಸೆ ಚಿಗುರು ಪಪ್ಪು ಅಂತ ನಮ್ಗೆ ಫೇವ್ರೇಟ್ ಅಂತ ಹೇಳ್ಬೋದು. ಯಾವ್ದು ಮಟನ್ ಸಾರು ಇದ್ರೂ ಸಹ. ಇದಕ್ಕೆ ಅಲ್ಲಿ ಆಂಟಿ ಅಂತ ಇದ್ರು, ಮಟನ್ ಸಾರು ಮಾಡಿಬಿಟ್ಟು ಹುಣಸೆ ಚಿಗುರಿಗೆ ಬಂದಿದ್ದೀರಲ್ಲ ಅಂತಂದರು. ಅಪರೂಪಕ್ಕೆ ಸಿಗುತ್ತಲ್ಲ ಹುಣಸೆ ಚಿಗುರು ಅಂತ ನಾವು ಕೀಳ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಅತ್ತಿಗೆಯರು ಸಹ ಇಲ್ಲಿ ಹೊಸಕೆರೆಯಲ್ಲಿ ಆರತಿ ಮಾಡ್ತಾಯಿದ್ರು. ಯಾವಾಗಲೂ ವರ್ಷ ಅವ್ರು ಮಾಡೋದ್ರಿಂದ ಯುಗಾದಿ ಹಬ್ಬ ಆಗಿ 2 ದಿನಕ್ಕೆ ಅಥವಾ ತಿರುಗಿ ದಿನವೇ ಮಾಡ್ತಾರಂತೆ. ಇನ್ನು ಅಣ್ಣ ಅತ್ತಿಗೆನೂ ಬಂದಿದ್ರಲ್ಲ, ಅವರು ಸಹ ಇಲ್ಲೇ ದೇವಸ್ಥಾನಕ್ಕೆ ಎಲ್ಲ ಆರತಿ ಮಾಡಿ ಎಲ್ಲ ಕೋಳಿನ ಕುಯ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಇನ್ನು ಅಲ್ಲೆಲ್ಲ ಮಾಡ್ತಾಯಿದ್ರೆ ನಾನು ಇಲ್ಲಿ ತೋಟದ ಹತ್ರ ಬಂದಿದ್ದೀನಿ. ಅಂದರೆ ಹೊಸಕೆರೆ ಚೀಟಿ ಇತ್ತು, ಅದನ್ನು ಸಹ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ತೋಟದಂತ ಎಷ್ಟು ಹಲಸಿನ ಹಣ್ಣಿನ ಗಿಡ ಎಲ್ಲ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಹೈವೇ ಪಕ್ಕದಲ್ಲೇ ಇರೋದಿದು. ಇನ್ನು ಹುಣಸೆಕಾಯಿ ಸಹ ಒಡೆದಿಲ್ಲ, ಇನ್ನೂ ಇಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ. ಅವನು ಸಹ ಎಲ್ಲ ಇಲ್ಲಿ ವೀಡಿಯೋ ಮಾಡಿಕೊಂಡು, ಅಲ್ಲಿರೋ ಅಂಥ ನಿಂಬೆಹಣ್ಣಿನ ಗಿಡ ಎಳ್ಳೆಕಾಯಿ ಗಿಡ ಇತ್ತು, ಅವನು ಸಹ ಇಲ್ಲಿ ಕಿತ್ಕೊಂಡು ಅಕ್ಕರ ಮನೆ ಹತ್ರ ಬಂದರೆ ಅಕ್ಕ ಆಗಲೇ ಕಬಾಬ್ ಮಾಡಿತ್ತು. ಇನ್ನು ಮಟನ್ ಎಲ್ಲ ತಿಂದಿದ್ದು ಬೇಡ ಅಂದ್ರೂ ಇಲ್ಲಿ ಕಬಾಬ್ ಮಾಡಿತ್ತಲ್ಲ, ಅವನು ಸಹ ಇಲ್ಲೆಲ್ಲ ಮಕ್ಕಳು ತಿಂತಾಯಿದ್ರು, ನಾವು ಸಹ ತಿಂದ್ಕೊಳ್ತಾ ಇದ್ವಿ. ವೀಡಿಯೋ ಮಾಡಬೇಡ ಅಂತ ಇದ್ದರು. ನಾನು ಆದರೂ ಒಂದು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಡೇನೇ ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ 24th ನಮ್ಮದು ಮಾರ್ಚ್ 24th ಆ್ಯನಿವರ್ಸರಿ ಇದ್ದಿದ್ದು. ಈ ಸತಿ ಇನ್ನೇನು ಕೇಕ್ ಕಟ್ ಮಾಡೋದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ರೆ ಅತ್ತೆ ಮಾಮ ಕೇಕ್ ತಂದುಬಿಟ್ಟು ಕಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈ ಸತಿ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಇದೇ ಫಸ್ಟ್ ನಾವು ಮದುವೆ ಆಗೋ ವರ್ಷದಾಗಿಂದ ಇದೇ ಸತಿ ಮಾಡ್ತಾ ಇರೋದು. ಯಾವಾಗಲೂ ಸುಮ್ಮನೆ ಕಟ್ ಮಾಡ್ಕೊಂಡು ತಿಂತಾ ಇದ್ವು ಅಷ್ಟೇ. ಈ ಥರ ಎಲ್ಲ ಹಿರಿಯರ ಆಶೀರ್ವಾದ ಇರೋದು ಅಂದರೆ ತುಂಬ ಪುಣ್ಯ ಮಾಡಿರಬೇಕಲ್ವ. ಇನ್ನು ಶುಕ್ರವಾರನೇ ರಾಮನವಮಿ ಇರೋದ್ರಿಂದ ಅವತ್ತು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅವತ್ತು ಸಹ ಎಲ್ಲ ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಫಸ್ಟು ಹೆಸರುಬೇಳೆನ ಎಲ್ಲ ಬೆಲ್ಲ ಎಲ್ಲ ನೆನೆಸಿಬಿಟ್ರೆ ಬೇಗ ಆಗುತ್ತೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗೆ ಅಂತ ಫಸ್ಟ್ ಇಲ್ಲಿ ಹೆಸರುಬೇಳೆಯನ್ನು ತೊಳೆದು ನೆನೆಸಿಡ್ತಾ ಇದ್ದೀನಿ. ಇನ್ನು ಬೆಲ್ಲನೂ ಸಹ ಕರಗಲಿ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಬೌಲಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನೆನ್ಕೊಳ್ಳೋಕೆ ಬಿಡ್ತೀನಿ. ಯಾಕಂದರೆ ಕಸ ಎಲ್ಲ ಇರುತ್ತಲ್ಲೋ ಶೋಧಿಸ್ಕೊಳ್ಳೋಕ್ಕೂ ಆಗುತ್ತೆ, ಬೇಗ ಕರಗಲಿ ಚೆನ್ನಾಗಿರುತ್ತೆ ಅಂತ. ಈಗ ಇದಕ್ಕೇನೆ ನಾನು ಬೆಲ್ಲ ಎಲ್ಲ ನೆಂದಿತ್ತಲ್ವ, ಒಂದು 2 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹುಳಿ ಅನ್ನೋದನ್ನ ಕೆಲವರು ಹಿಂಡೋಲ್ಲ, ಹುಳಿ ಹಿಂಡು ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಿಂಡಿರೋ ಅಂಥದ್ದನ್ನ ಈ ಥರ ಎಲ್ಲ ಶೋಧಿಸ್ಕೊಂಬಿಟ್ಟು ಬೀಜ ಎಲ್ಲ ಇರುತ್ತಲ್ವ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಾನಕ ರೆಡಿ ಆಗುತ್ತೆ. ರಾಮನವಮಿಗಂದರೆ ತುಂಬ ಈಸಿ ಅಡುಗೆ ಮಾಡೋದು, ಹೆಸರುಬೇಳೆ ಪಾನಕ ಒಂದಿದ್ದರೆ ಅಷ್ಟೇ ಸಾಕು. ಇನ್ನು ಇಲ್ಲಿ ಕ್ಯಾರೆಟ್ ತುರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ ಮತ್ತು ನೆನೆಸಿರೋ ಅಂಥ ಹೆಸರುಬೇಳೆಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಹೆಸರುಬೇಳೆ ರೆಡಿಯಾಗಿರುತ್ತೆ. ಇನ್ನು ಈ ಸತಿ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ಉದುದ್ರಾಗೆ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವು ಚೆನ್ನಾಗಿ ಶಾವಿಗೆನ ಕುದಿಸ್ಕೋಬೇಕು, ಆವಾಗೇ ಚೆನ್ನಾಗಾಗೋದು ಶಾವಿಗೆ ಅನ್ನೋದು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನೇ ಇವತ್ತು ಊಟ ಮಾಡ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸತಿ ರಾಮನವಮಿ ಅಂತೂ ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.